ತುಮಕೂರು ನಗರದ ಟೌನ್ ಹಾಲ್ ಬಿಜಿಎಸ್ ವೃತ್ತದಲ್ಲಿರುವ ಶ್ರೀ ನಾಗರಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿರುವ 8ನೇ ವರ್ಷದ ಹಿಂದೂ ಮಹಾಗಣಪತಿಯ ಅದ್ದೂರಿ ವಿಸರ್ಜನಾ ಮಹೋತ್ಸವವು ಸೆಪ್ಟೆಂಬರ್ 13 ಅಂದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಬೃಹತ್ ಮೆರವಣಿಗೆ ಹಾಗೂ ಶೋಭಾಯಾತ್ರೆಯ ಮೂಲಕ ನಡೆಯಲಿದೆ ಎಂದು ಅಧ್ಯಕ್ಷ ಟಿಬಿ ಶೇಖರ್ ತಿಳಿಸಿದ್ದಾರೆ. ಹೀಗೆ 4 ವರ್ಷದಲ್ಲಿ ಬಹಳ ಅದ್ದೂರಿಯಿಂದ ಇದು ಕಾರ್ಯಕ್ರಮ ಹೆಚ್ಚಿನ ಚಾಲನೆ ಸಿಗ್ತಾ ಇದೆ. ಈ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರೂ ಸೇರಿ ತುಮಕೂರು ಮಹಾಜನತೆ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಳ್ಬೇಕು. ಹಾಗೆಯೇ ಮೆರವಣಿಗೆಗೆ ಚಾಲನೆ ನೀಡಿ ಕಾರ್ಯಕ್ರಮಕ್ಕೆ ಎಲ್ಲ ಹರಗೂರು ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆ ಯತ್ನಾಳ್ ಅವರು ಆಗಮಿಸ್ತೀವಿ ಅಂತ ಒಂದು ಚಾಲನೆ ಕೊಡ್ತೀವಿ ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಬೆಳಿಗ್ಗೆ 12 ಗಂಟೆಗೆ ಒಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ಮಾಜಿ ಮಂತ್ರಿಗಳಾದಂತಹ ನಮ್ಮ ರಾಜಣ್ಣವರು ಕೂಡ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹಾಗೆಯೇ MLC ರಾಜೇಂದ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಬಾರಿ 8ನೇ ವರ್ಷದ ವಿಸರ್ಜನಾ ಮಹೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಸಹಸ್ರಾರು ಮಂದಿ ಭಾಗಿಯಾಗಲಿದ್ದಾರೆ. ಜಾನಪದ ಕಲಾ ತಂಡಗಳೊಂದಿಗೆ ವಿಸರ್ಜನಾ ಮಹೋತ್ಸವ ನೆರವೇರಲಿದೆ ಎಂದಿದ್ದಾರೆ. 8ನೇ ವರ್ಷಕ್ಕೆ ಕಾಯ್ತು ಬಹಳ ತುಮಕೂರಿನಲ್ಲಿ ಅದ್ದೂರಿಯಾಗಿದೆ. ಏಕೆಂದರೆ ಪ್ರತಿ ವರ್ಷವೂ ಕೂಡ ಸಾವಿರಾರು ಭಕ್ತರು ಆ ಒಂದು ಮೆರವಣಿಗೆ ಸೇರ್ಕೊಳ್ತಾರೆ. ಈ ಸರಿನೂ ಭಾಳಷ್ಟು ಜನ ಸೇರ್ಕೊಳ್ತಾರೆ. ಒಂದು ವಿಶೇಷತೆ ಏನಂದರೆ ಇವತ್ತು ಈ ಸರಿ ಒಂದು 30 ಜನ ಎಲ್ಲ ಮಠಾಧೀಶರು ಕೂಡ ಆಗಮಿಸ್ತಿದ್ದಾರೆ. ಅದಾಗಮಿಸಿ ಮೆರವಣಿಗೆಗೆ ಚಾಲನೆಯನ್ನು 30 ಸ್ವಾಮೀಜಿ ಕೂಡ ಕೊಡ್ತಾರೆ. ಜೊತೆಯಲ್ಲಿ ಕಲಾ ತಂಡವನ್ನು ನಮ್ಮ ಯತ್ನಾಳ್ ಸಾಹೇಬರು ಕೂಡ ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ನಮ್ಮ ಜಿಲ್ಲೆಯ ರಾಜಕಾರಣಿ ರಾಜಣ್ಣವರು ವಹಿಸ್ತಾರೆ. ಪುತ್ರರಾದ MLC ರಾಜೇಂದ್ರ ಅವರು ಕೂಡ ಇರ್ತಾರೆ. ನಮ್ಮ ನಗರ ಶಾಸಕರಾದ ಗಣೇಶ್ ಅವರು ಎಲ್ಲ ಸಂಘ ಸಂಸ್ಥೆ ಪ್ರತಿಯೊಂದು ಸಂಘ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮೊಂದು ತಿಳಿಸೋದು ಇಷ್ಟೇ, ಯಾವುದೇ ಕಾರಣಕ್ಕೂ ಕೂಡ ಶಾಂತ ರೀತಿಯಿಂದ ಈ ಮೆರವಣಿಗೆ ನಡೀಬೇಕು. ಯಾವುದೇ ಅಹಿತಕರ ಘಟನೆ ನಡೆದಂಗೆ, ಯಾರಿಗೂ ತೊಂದರೆ ಕೊಡದಂಗೆ. ಯಾಕೆಂದರೆ ನಾವು ಇನ್ನೂ ಏನು ಈ ಒಂದು ಗಣಪತಿ ಮಹಾರಾಷ್ಟ್ರದಲ್ಲಿ ನಮ್ಮ ಬಾಲಗಂಗಾಧರ ತಿಲಕ್ ಅವರು ಏನು ಸ್ವತಂತ್ರವನ್ನು ತಂದುಕೊಡೋಕ್ಕೋಸ್ಕರ ಒಂದು ಸಂಘಟನೆಯನ್ನು ಮಾಡಿದ್ರು. ಇವತ್ತೇನಾಗಿದೆ, ಅದನ್ನೇ ಹಿಂದೂಗಳು ಒಗ್ಗೂಡೋದಕ್ಕೋಸ್ಕರ ನಾವು ಈ ಸಂಘಟನೆ ಇನ್ನೂ ಹೆಚ್ಚಿನದಾಗಿ ಮಾಡ್ಕೊಂಡಿರ್ತಾರೆ. ಗಣಪತಿ ಹಿಂದೂಗಳು